ಅಂತ ಬಂದರೆ ನೆನ್ಪಿಟ್ಕೊಳ್ಳಿ, ಬ್ರೈನ್ ಸ್ಟಾರ್ಮಿಂಗ್ ಅಥವಾ ರಫ್ ವರ್ಕ್ ಅಂತ ಹೇಳ್ತೀವಿ, ಇದನ್ನ ನೀವು ಮಾಡ್ಲೇಬೇಕು ಎಲ್ಲ ಎಸ್ಸೆಸ್ಗೂ. ಬ್ರೈನ್ ಸ್ಟಾರ್ಮಿಂಗ್ ಆದ್ಮೇಲೆ ಎಸ್ಸೆ ಬರೀಲಿಕ್ಕೆ ಸ್ಟಾರ್ಟ್ ಮಾಡಿ. ಐ ವಿಲ್ ಟೆಲ್ ಯು ಒನ್ ಮೋರ್ ಟೈಮ್, ಬ್ರೈನ್ ಸ್ಟಾರ್ಮಿಂಗ್ ಹ್ಯಾಸ್ ಟು ಬಿ ಡನ್ ಇನ್ ದ ಫಸ್ಟ್ ಲೆಗ್ ಆಫ್ ಎಸ್ಸೆ ರೈಟ್ ಅಪ್. ಸರ್ ಟೈಮ್ ಹೆಂಗ್ ಕೊಡ್ಬೇಕು ಅಂದ್ರೆ ನೋಡಿ, 3 hours ಇರುತ್ತಲ್ವಾ, ಯು ವಿಲ್ ಬಿ ಹ್ಯಾವಿಂಗ್ 3 hours ಫಾರ್ ಯುವರ್ ಆಕ್ಚುಯಲ್ ಎಕ್ಸಾಮಿನೇಷನ್. ಯಾವ ತರ ಟೈಮ್ ನ ಡಿವೋಟ್ ಮಾಡ್ಬೇಕು ನೀವು ಅಂತಂದ್ರೆ, ದ ಫಸ್ಟ್ 5 minutes you devote for selecting the topic. ಫಸ್ಟ್ 5 minutes ಟಾಪಿಕ್ ಅನ್ನ ಸಿಲೆಕ್ಟ್ ಮಾಡ್ಕೊಳ್ಳಿ. ಯಾವ ತರ ಸಿಲೆಕ್ಟ್ ಮಾಡ್ಬೇಕು? ಈಗ ಸಪೋಸ್ ಬೆಸ್ಟ್ ಸಿನಾರಿಯೋ 4 ಟಾಪಿಕ್ ಕೊಟ್ಟಿದ್ದ ಅಂತ ತಿಳ್ಕೊಳ್ಳಿ. 4 ಟಾಪಿಕ್ ಕೊಟ್ಟಿದ್ದ ಅಂದ್ರೆ ನಿಮಗೆ ಯಾವುದು ಈಸಿ ಟಾಪಿಕ್, ನಿಮಗೆ ಈಸಿ ಅನಿಸ್ಬೇಕು ಅದನ್ನ ಚೂಸ್ ಮಾಡಿ. ಆಮೇಲೆ ಯಾವುದೇ ಒಂದು ಟಾಪಿಕ್ ಸಿಲೆಕ್ಟ್ ಮಾಡ್ತಿರಲ್ಲ, ಅದಕ್ಕೆ ಮಲ್ಟಿಪಲ್ ಐಡಿಯಾಸ್ ನಿಮ್ ಕಡೆ ಇರಬೇಕು, ಅಂತ ಟಾಪಿಕ್ ಚೂಸ್ ಮಾಡಿ. ಓಕೆ, ಟಾಪಿಕ್ ಸಿಲೆಕ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀವು ಟಾಪಿಕ್ ಚೆನ್ನಾಗಿರೋ ಸಿಲೆಕ್ಟ್ ಮಾಡಿ, ಮಲ್ಟಿಪಲ್ ಏರಿಯಾಸ್ ಐಡಿಯಾಸ್ ಇತ್ತು ಅಂದ್ರೆ ಚೆನ್ನಾಗಿ ಬರೀಬಹುದು. ಸೊ ಫಸ್ಟ್ 5 minutes ಯು ಪ್ಲೀಸ್ ಸಿಲೆಕ್ಟ್ ದ ಟಾಪಿಕ್ ಫ್ರಮ್ ಪಾರ್ಟ್ ಎ ಹಾಗೂ ಪಾರ್ಟ್ ಬಿ. ಫಸ್ಟ್ 5 minutes ಇಸ್ ಫಾರ್ ಸೆಲೆಕ್ಷನ್ ಆಫ್ ದ ಟಾಪಿಕ್. ನೆಕ್ಸ್ಟ್ 15 minutes ಏನಿದೆಯಲ್ಲ, 15 minutes ಯು ಡಿವೋಟ್ ಫಾರ್ essay 1 ಬ್ರೈನ್ ಸ್ಟಾರ್ಮಿಂಗ್. essay 1 ಬ್ರೈನ್ ಸ್ಟಾರ್ಮಿಂಗ್ ಕೊಡಿ ಫಸ್ಟ್. ಓಕೆ, ಫಸ್ಟ್ 15 minutes. ನೆಕ್ಸ್ಟ್ 15 minutes ಯು ಡಿವೋಟ್ ಫಾರ್ ಸೆಕೆಂಡ್ essay ಬ್ರೈನ್ ಸ್ಟಾರ್ಮಿಂಗ್. ಅಂದ್ರೆ ಫಸ್ಟ್ 35 minutes ಅಲ್ಲಿ ಏನ್ ಮಾಡ್ಬೇಕು, 2 essay ರಫ್ ಸ್ಕೆಚ್ ಹಾಕ್ಬೇಕು. ಇದು ವೆರಿ ಇಂಪಾರ್ಟೆಂಟ್. ನಾವು ಯೂಶಲಿ ಮಿಸ್ಟೇಕ್ ಏನ್ ಮಾಡ್ತೀವಿ ಗೊತ್ತಾ, essay ಟಾಪಿಕ್ ನೋಡಿದ ತಕ್ಷಣ ಇಂಟ್ರೊಡಕ್ಷನ್ ಬರ್ಲಿಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಇದು ತಪ್ಪು, ಯಾವತ್ತೂ ಆತರ ಮಾಡಬೇಡಿ. ಇಲ್ಲಿವರೆಗೂ ನಾನು ಡಿಸ್ಕಸ್ ಮಾಡಿದ್ದು ರೀಸನ್ ಏನಂದ್ರೆ ಬ್ರೈನ್ ಸ್ಟಾರ್ಮಿಂಗ್ ಇಂಪಾರ್ಟೆನ್ಸ್ ಹೇಳಿದೆ ನಾನು. ಯಾವಾಗ್ಲೂ ನೆನ್ಪಿಡಿ, essay ಫಸ್ಟ್ 5 minutes ಸಿಲೆಕ್ಷನ್ ಮಾಡೋದು, ನೆಕ್ಸ್ಟ್ 15 minutes ಫಸ್ಟ್ essay ಬ್ರೈನ್ ಸ್ಟಾರ್ಮಿಂಗ್, ಅದಾದ್ಮೇಲೆ ನೆಕ್ಸ್ಟ್ 15 minutes ಸೆಕೆಂಡ್ essay ಬ್ರೈನ್ ಸ್ಟಾರ್ಮಿಂಗ್. ಅಂದ್ರೆ ಇದರ ಅರ್ಥ ಫಸ್ಟ್ 30 to 35 minutes ನೀವ್ ಏನಕ್ಕೆ ಕೊಡ್ಬೇಕು, essay ಬಗ್ಗೆ ಸ್ಕೆಲೆಟಲ್ ವ್ಯೂ ಫ್ರೇಮ್ ವರ್ಕ್ ಹಾಕ್ಬೇಕು.